ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬೋಟಿಕ್ಯೂ ಅಲ್ಲಿ ಬ್ಲೌಸ್ ಹೊಲಿಯೋದ್ರಿಂದ ಎಷ್ಟು ಸಂಪಾದಿಸ್ಬೋದು, ನಾರ್ಮಲ್ ಟೈಲರಿಂಗ್ ಶಾಪಲ್ಲಿ ಬ್ಲೌಸ್ ಹೊಲಿಯೋದ್ರಿಂದ ಎಷ್ಟು ಸಂಪಾದಿಸ್ಬೋದು, ಮತ್ತು ಬೋಟಿಕ್ಯಲ್ಲಿ ಸ್ಟಿಚ್ ಮಾಡಬೇಕಂದ್ರೆ ಬ್ಲೌಸ್ನ ಎಷ್ಟು ರಿಸ್ಕಿ ಇರುತ್ತೆ, ಮತ್ತು ಟೈಲರಿಂಗ್ ಶಾಪಲ್ಲಿ ಬ್ಲೌಸ್ನ ಹೊಲಿಬೇಕಾದ್ರೆ ಎಷ್ಟು ಈಸಿ ಇರುತ್ತೆ ಅನ್ನೋ ಡಿಫ್ರೆನ್ಸು, ಮತ್ತು ಆ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಏನು ಅಂತಂದರೆ, ಇವಾಗ ಬೋಟಿಕ್ಯೂ ಅಲ್ಲಿ ಬ್ಲೌಸ್ನ ಸ್ಟಿಚ್ ಒಂದು ದಿನಕ್ಕೆ 3 ಬ್ಲೌಸ್ನ ಸ್ಟಿಚ್ ಮಾಡೋದೇ ಕಷ್ಟ. ಬೋಟಿಕ್ಯೂ ಸ್ಟೈಲಲ್ಲಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂದರೆ ಆ ಅನುಭವ ನನಗೆ 2 ಡೇಸಿಂದ ಆಗಿದೆ. ಅದಕ್ಕೋಸ್ಕರ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಈ ಥರ ಫಿನಿಶಿಂಗ್ ಇರೋ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಅಂತ ನಿಮ್ಗೆ ಏನಾದರೂ ಹೇಳಿದ್ರೆ ಅಕಸ್ಮಾತಾಗಿ ನೀವು ಅಮೌಂಟ್ ಅನ್ನೋದು ಹೆಚ್ಚಿಗೆ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 250 ರುಪೀಸು ನೀವು ತೊಗೋತಾ ಇದ್ದರೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ, ಇವ್ರ ಹತ್ರ 350 ರುಪೀಸ್ ತೊಗೊಳ್ಳಿ. ಯಾಕೆ ಅಂತ ನಾನು ಹೇಳ್ತೀನಿ. ಮತ್ತು ಬೋಟಿಕ್ಯೂ ಸ್ಟೈಲಲ್ಲಿ ನಾವು ಸ್ಟಿಚ್ ಮಾಡಬೇಕಂದ್ರೆ ಪ್ರತಿಯೊಂದು ಸ್ಟೆಪ್ಪು ಕೂಡ ನಾವು ಐರನ್ ಅನ್ನೋದನ್ನ ಮಾಡಬೇಕಾಗತ್ತೆ. ಪ್ರತಿಯೊಂದಕ್ಕೂ ನಾವು ಐರನ್ ಮಾಡ್ತಾ ಹೋದ್ವಿ ಅಂತಂದರೆ ನಮ್ಮ ಟೈಮ್ ಅನ್ನೋದು ತುಂಬ ವೇಸ್ಟ್ ಆಗುತ್ತೆ. ಟೈಲರಿಂಗ್ ಶಾಪಲ್ಲಿ ಸ್ಟಿಚ್ ಮಾಡೋರು ಆ ಥರ ಅಲ್ಲ, ಪ್ರತಿಯೊಂದನ್ನು ನಾವು ಸ್ಟಿಚ್ ಮಾಡ್ತಾ ಹೋಗ್ತೀವಿ ಹೊರತು ಎಕ್ಸ್ಟ್ರಾ ನಮಗೆ ಕೆಲಸ ಅನ್ನೋದು ಏನು ಬೇರೆ ಇರಲ್ಲ. ಒಂದು ದಿನಕ್ಕೆ ಇಲ್ಲಾಂದರೂ 7 ಬ್ಲೌಸ್ ಆದರೂ ಟಾರ್ಗೆಟಾಗಿ ನಾವು ಕಂಪ್ಲೀಟ್ ಮಾಡ್ಬೋದು. ಬಟ್ ಬೋಟಿಕ್ಯೂ ಸ್ಟೈಲಲ್ಲಿ 3 ಬ್ಲೌಸ್ ಹೊಲಿಯೋದೇ ತುಂಬ ಕಷ್ಟ. ಬಟ್ ಅರ್ನಿಂಗ್ಸ್ ಅನ್ನೋದು ಜಾಸ್ತಿ ಮಾಡ್ಕೊಳ್ಳಿ, ಯಾಕಂದರೆ ಅದಕ್ಕೆ ಕೂಲಿ ಅನ್ನೋದು ಜಾಸ್ತಿ ಮಾಡಿ ನನಗೆ ಐಡಿಯಾ ಹೊಲಿದೆ ನಾನು ಮೋಸ ಹೋಗಿದ್ದೀನಿ. ಅದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದ್ರಿಂದ ಬೋಟಿಕ್ಯೂ ಸ್ಟೈಲಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿದೆ ಯಾವ ರೀತಿಯಾಗಿ ನಾವು ಬ್ಲೌಸ್ಗೆ ಫಿನಿಶಿಂಗ್ ಅನ್ನೋದು ಕೊಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಆರ್ಶು ನೆಕ್ಕು. ಈ ನೆಕ್ ಬಂದು ಆರ್ಶು ನೆಕ್ಕು. ನಾನು ಇದನ್ನು ಹೊಲ್ದಿದ್ದೀನಿ, ಕಸ್ಟಮರ್ಗೆ ಹೊಲ್ದಿರೋದು ಆರ್ಶು ನೆಕ್ ಇದು ಮಾಡಿರೋದು. ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನಾನು ಇದಕ್ಕೆ ಐರನ್ ಅನ್ನೋದನ್ನ ಕೊಟ್ಟಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡಾದ್ಮೇಲೆ ಲೈನಿಂಗ್ ಮೇಲೆ ಸ್ಟಿಫಾಗಿ ಸ್ಟೀಮ್ ಐರನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಸ್ಟಿಚಿಂಗ್ ಎಲ್ಲ ಮುಗಿದ ಮೇಲೆ ಮತ್ತೆ ಸ್ಟೀಮ್ ಐರನ್ನ ಕೊಟ್ಟಿದ್ದೀನಿ. ಆ ಥರ ಕೊಟ್ಟಿರೋದಕ್ಕೆ ಇದು ಬೋಟಿಕ್ಯೂ ಸ್ಟೈಲಲ್ಲಿ ಕಾಣಿಸ್ತಾ ಇದೆ. ಮತ್ತು ಪ್ರತಿಯೊಂದಕ್ಕೂ ಕೂಡ ನಾನು ಓರ್ಲಾಕ್ ಅನ್ನೋದನ್ನ ಮಾಡಿದ್ದೀನಿ. ಇದೆಲ್ಲ ಬೋಟಿಕ್ಯೂ ಸ್ಟೈಲು ನೋಡಿ. ಇಲ್ಲಿ ಶೋಲ್ಡರ್ ಹತ್ರನೂ ಕೂಡ ಓವರ್ಲಾಕ್ ಅನ್ನೋದನ್ನ ಮಾಡಿದ್ದೀನಿ. ನೆಕ್ಸ್ಟು ಆರ್ಮೋಲ್ ಹತ್ರನೂ ಕೂಡ ಓವರ್ಲಾಕ್ ಅನ್ನೋದನ್ನ ಮಾಡಿದ್ದೀನಿ. ಸೈಡ್ ಫಿಟ್ಟಿಂಗ್ ಲೈನು ಮತ್ತು ಕ್ರಾಸ್ ಪಟ್ಟಿ ಇಲ್ಲೆಲ್ಲ ನಾನು ಓವರ್ಲಾಕ್ ಅನ್ನೋದನ್ನ ಮಾಡಿದ್ದೀನಿ, ಯಾಕಂದರೆ ಇದು ಬೋಟಿಕ್ಯೂ ಸ್ಟೈಲಲ್ಲಿ ಅವ್ರು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಪಟ್ಟಿ ಅನ್ನೋದನ್ನ ಹಚ್ತೀರಲ್ವ ನೀವು, ಇಲ್ಲಿ ಪಟ್ಟಿ ಅನ್ನೋದನ್ನ ಹಚ್ತೀರ ಕೆಳಗಡೆ ಲೆಂತ್ ಹತ್ರ. ಈ ಪಟ್ಟಿ ಅನ್ನೋದನ್ನ ಅವ್ರಿಗೆ ಲೈನು ಅಂದರೆ ಸ್ಟಿಚ್ ಲೈನ್ ಬರಬಾರ್ದಂತೆ, ಅವ್ರಿಗೆ ಏನಿದ್ರು ಎಮ್ಮಿಂಗ್ ಬೇಕಂತೆ ನೋಡಿ. ಈ ಥರ ಇನ್ವಿಸಿಬಲ್ ಸ್ಟಿಚ್ ಕಾಣಿಸ್ಬೇಕಂತೆ. ಇದೆಲ್ಲ ಬೋಟಿಕ್ಯೂ ಸ್ಟೈಲು. ಇದಕ್ಕೆಲ್ಲ ಅಮೌಂಟ್ ಜಾಸ್ತಿ ತೊಗೊಳ್ಳಿ, ಇದು ತುಂಬಾ ರಿಸ್ಕಿ ಕೆಲಸ. ಇದು ಆರ್ಶು ನೆಕ್ಕು ನೋಡಿ. ಬ್ಯಾಕ್ ಸೈಡ್ ಯಾವ ಥರ ಇದೆ ಅಂತ ಈ ಥರ ಇದೆ. ಆಮೇಲೆ ನಾವು ಏನು ಮಾಡ್ತೀವಿ, ನಾರ್ಮಲ್ ಟೈಲರ್ಸು ಟೈಲರಿಂಗ್ ಶಾಪಲ್ಲಿ ಇದನ್ನು ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ಕಿನ್ನರಿ ಮಾಡಿಬಿಡ್ತೀವಿ. ಆದರೆ ಇವರು ಆ ಥರ ಒಪ್ತಾ ಇಲ್ಲ, ಉಲ್ಟಾ ಕಿನ್ನರಿ ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಇವರು ಬೋಟಿಕ್ಕಿಲ್ ಜಾಸ್ತಿ ಸ್ಟಿಚ್ ಮಾಡಿಸಿದ್ದಾರೆ. ಮತ್ತು ನೋಡಿ, ನಾನು ಪೈಪಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಪೈಪಿಂಗ್ ಅನ್ನೋದು ತುಂಬ ಟ್ರೆಂಡಲ್ಲಿರುತ್ತೆ ಬೋಟಿಕ್ಯೂ ಶಾಪಲ್ಲಿ. ಕಿನ್ನರಿ ಅನ್ನೋದು ಟೈಲರಿಂಗ್ ಶಾಪಲ್ಲಿ ತುಂಬ ಟ್ರೆಂಡಲ್ಲಿರುತ್ತೆ ನೋಡಿ. ಇದು ಬೋಟಿಕ್ಕಿಲಿ ನೋಡಿ, ಈ ಥರ ಪೈಪಿಂಗ್ ಕಾಣಿಸ್ತಾ ಇದೆಯಾ, ಇನ್ವಿಸಿಬಲ್ ಪೈಪಿಂಗ್ ಮಾಡಿದ್ದೀನಿ. ಇದು ಥ್ರೆಡ್ ಪೈಪಿಂಗು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಿದೆ. ಮೆರೂನ್ ಕಲರ್ ಇದು ಸ್ಯಾರಿ ಫ್ಲವರಲ್ಲಿ ಈ ಥರ ಬಂದಿದೆ. ಮತ್ತು ಸ್ಲೀವ್ಗೂ ಕೂಡ ಪೈಪಿಂಗ್ ಅನ್ನೋದನ್ನ ಮಾಡಿದ್ದೀನಿ ನೋಡಿ. ಸ್ಲೀವ್ಗೂ ಕೂಡ ಪೈಪಿಂಗ್ ಅನ್ನೋದನ್ನ ಮಾಡಿದ್ದೀನಿ, ತುಂಬ ಚಿಕ್ಕದಾಗಿ ಪೈಪಿಂಗ್ ಅನ್ನೋದನ್ನ ಮಾಡಿದ್ದೀನಿ. ಬ್ಯಾಕು ಕೂಡ ಪೈಪಿಂಗ್ ಅನ್ನೋದನ್ನ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಆರ್ಮೋಲ್ ಹತ್ರ ತೋರಿಸ್ತೀನಿ. ಈ ಥರ ಇಲ್ಲಿ ವಿ ಶೇಪಲ್ಲಿ ಕಟ್ಸ್ನ ಎತ್ತಿದ್ದೀನಿ. ಇಲ್ಲಿ ವಿ ಶೇಪಲ್ಲಿ ಕಟ್ಸ್ನ ಎತ್ತು ಆ ಮಧ್ಯಕ್ಕೆ ಕರೆಕ್ಟಾಗಿ ಟೈ ಕಟ್ಟೋಕ್ಕೆ ಅಂದ್ಬಿಟ್ಟು ಈ ಥರ ಡೋರಿನ ಮಾಡಿದ್ದೀನಿ. ಓಕೆನಾ, ಮಧ್ಯಕ್ಕೆ ಕರೆಕ್ಟಾಗಿ ಕಟ್ಟೋಕ್ಕೆ ಅಂದ್ಬಿಟ್ಟು ಈ ಥರ ಡೋರಿ ಮಾಡಿದ್ದೀನಿ. ನೆಕ್ಸ್ಟು ಮಧ್ಯ ಈ ಥರ ವಿ ಶೇಪ್ನ ಎತ್ತಿದ್ದೀನಿ. ಓಕೆನಾ, ಇದೆಲ್ಲ ಬೋಟಿಕ್ಯೂ ಸ್ಟೈಲು ಸ್ಟಿಚಿಂಗು. ತುಂಬಾ ನನಗೆ 1 ಡೇಲಿ ಆಗುವಂಥ ಕೆಲಸ ಇದೆಲ್ಲ. ನಾನು 2 ಡೇಸು 2.5 ಡೇಸ್ ಮಾಡಿದ್ದೀನಿ. ಮತ್ತು ನೋಡಿ, ಇವ್ರಿಗೆ ಕಾಜಾ ಮಾಡಬೇಕು ನೋಡಿ. ಇವ್ರಿಗೆ ಗೂಡು ಹಾಕಿದ್ರಾಗಲ್ಲ, ಉಕ್ಸ್ಗೆ ಗೂಡು ಹಾಕಿದ್ರಾಗಲ್ಲ, ಉಕ್ಸ್ಗೆ ಕಾಜಾನೇ ಮಾಡಬೇಕು. ನೆಕ್ಸ್ಟ್ ಉಕ್ಸ್ ಎಲ್ಲ ನಾನು ಸ್ಟಿಚ್ ಮಾಡಿ ಆಲ್ರೆಡಿ ರೆಡಿಯಾಗಿದೆ. ಉಕ್ಸ್ಬಿಡಿ, ಉಕ್ಸನ್ನ ಗೂಡು ಹಾಕೋಕ್ಕೆ ಮಾತ್ರ ಇದು ಕಾಜಾನೇ ಮಾಡಬೇಕು ಅಂತಾರೆ. ಕಾಜಾ ಮಾಡೋಕ್ಕೂ 1/2 ಅವರ್ ಆಗುತ್ತೆ. ಒಂದು ಬ್ಲೌಸ್ ಕಾಜಾ ಮಾಡ್ತೀನಿ ಅಂದರೆ 1/2 ಅವರ್ ಆಗುತ್ತೆ. ಮತ್ತು ಎಕ್ಸ್ಟ್ರಾ ಕಾಜಾ ಬಟನ್ ಬೇರೆ ಇಡಬೇಕು. ನಾವು ನಾರ್ಮಲ್ ಟೈಲರಿಂಗ್ ಶೇಪಲ್ಲಿ ಆ ಥರ ಅಲ್ಲ, ಕಾಜಾ ಗೂಡು ಒಂದೇ ನಾವು ಮಾಡೋದು. ಆ ಕಾಜಾ ಗೂಡು ಒಂದು ಮಾಡಿಬಿಟ್ಟು ಜಸ್ಟು ನಾವು ಉಕ್ಸ್ ಹಾಕ್ಬಿಟ್ಟು ಕಳಿಸ್ತೀವಿ. ಅದನ್ನು ಬಿಟ್ಟರೆ ಬೇರೆ ಏನೂ ಇರಲ್ಲ. ಓಕೆನಾ. ಆದರೆ ಬೋಟಿಕ್ಯೂ ಸ್ಟೈಲಲ್ಲಿ ನಾವು ಸ್ಟಿಚ್ ಮಾಡಬೇಕಂದ್ರೆ ತುಂಬ ರಿಸ್ಕ್ ಇರುತ್ತೆ. ಒಂದನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಆದಷ್ಟು ಜಾಸ್ತಿ ಅಮೌಂಟ್ನ ತೊಗೊಳಕ್ಕೆ ಟ್ರೈ ಮಾಡಿ ಬೋಟಿಕ್ಯೂ ಸ್ಟೈಲಲ್ಲಿ ಏನಾದರೂ ಸ್ಟಿಚಿಂಗ್ ಕೇಳಿದ್ರೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಆರ್ಶು ನೆಕ್ಕು ತೋರಿಸ್ತೀನಿ. ಇದೊಂಥರ ಆರ್ಶು ನೆಕ್ಕು. ಫ್ರಂಟು ವಿ ಶೇಪ್ ಇದೆ, ಅದು ಫ್ರಂಟ್ ಬ್ರಾಡ್ ರೌಂಡ್ ಶೇಪ್ ಇತ್ತು, ಇದು ಫ್ರಂಟ್ ವಿ ಶೇಪ್ ಇದೆ. ಓಕೆನಾ. ಇಲ್ಲಿ ನೋಡಿ, ಎಮ್ಮಿಂಗ್ ಮಾಡಿದ್ದೀನಿ ನಾನು. ಇವ್ರು ಇದಕ್ಕೆ ಪೈಪಿಂಗ್ ಬೇಡ ಅಂತಂದರು, ಅದಕ್ಕೋಸ್ಕರ ನಾನು ಎಮ್ಮಿಂಗ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಮ್ಮಿಂಗ್ ಮಾಡಿದ್ದೀನಿ ಅಂತ. ಈ ಥರ ಎಮ್ಮಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ ಎಮ್ಮಿಂಗ್ ಮಾಡಿದ್ದೀನಿ, ಇಲ್ಲಿ ಪಟ್ಟಿ ಹತ್ರ. ನೆಕ್ಸ್ಟ್ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಬ್ರಾಪಟ್ಟಿ ಬಟನ್ಸ್ ಏನು ನಾನು ಹಾಕೋಕ್ಕೆ ಹೋಗಿಲ್ಲ. ಮತ್ತು ಇದು ತುಂಬಾ ರಿಸ್ಕಿ ಕೆಲಸ. ಬ್ರಾಪಟ್ಟಿ ಬಟನ್ಸು ಬೇರೆ ಸ್ಟಿಚ್ ಮಾಡಬೇಕು. ಇದು ಬ್ಯಾಕು ಕ್ಲೋಸ್ ನೆಕ್ಕು, ಫ್ರಂಟ್ ವಿ ಶೇಪು. ನೆಕ್ಸ್ಟ್ ಇನ್ನೊಂದು ಡೀಪ್ ನೆಕ್ ಬ್ಲೌಸು. ಡೀಪ್ ನೆಕ್ ಬ್ಲೌಸ್ಗಂತೂ ನಾನು ಇದನ್ನು ಹಾಕಿದ್ದೀನಿ. ಏನು
ಬಟನ್ ತೋರಿಸ್ತೀನಿ. ಬ್ರಾಪಟ್ಟಿ ಬಟನ್ಸು ನೋಡಿ, ಇದು ಪೋಟ್ಲಿ ಬಟನ್ಸ್ ಬ್ಲೌಸ್ ಡಿಸೈನು. ನನಗೆ ಈ ಥರ ಮಾಡಬೇಕು ಅಂತ ಅನಿಸ್ತು. ಎಲ್ಲರೂ ಹಾಫ್ ಇಂಚ್ಗೆ ಗ್ಯಾಪ್ ಕೊಟ್ಟು ಪೋಟ್ಲಿ ಬಟನ್ಸ್ ಹಾಕಿ ಸ್ಟಿಚ್ ಮಾಡ್ತೀರಾ. ಬಟ್ ಆದರೆ ನಾನು ನೋಡಿ ಇಲ್ಲಿ ಗ್ಯಾಪ್ ಇಲ್ದಂಗೆ ನಾನು ಸ್ವಲ್ಪನೇ ಗ್ಯಾಪ್ ಇಲ್ದಂಗೆ ಹತ್ರವಾಗಿಯೇ ಕೂರಿಸಿದ್ದೀನಿ. ನೋಡಿ, ಪೋಟ್ಲಿ ಬಟನ್ಸ್ನ ಹತ್ರದಲ್ಲೇ ಕೂರಿಸಿದ್ದೀನಿ. ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಯಾವುದು ಕೂಡ ವೇರಿಯೇಷನ್ ಇಲ್ಲ, ದಪ್ಪ ಸಣ್ಣ ಅನ್ನೋದು ಯಾವುದು ಇಲ್ಲ, ಎಲ್ಲ ಒಂದೇ ಸೈಜಲ್ಲಿದೆ. ಈ ರೀತಿಯಾಗಿ ನೀವು ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಡಿಸೈನ್ ನೋಡಿ, ಈ ರೀತಿಯಾಗಿ ಕ್ರಿಯೇಟ್ ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ರೌಂಡ್ ಶೇಪ್ ನೆಕ್ಕಲ್ಲಿ ನಾನು ಈ ರೀತಿಯಾಗಿ ಹಾಕಿದ್ದೀನಿ. ನೋಡೋಣ ಕಸ್ಟಮರ್ ವೇರ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಹೇಳ್ತಾರೆ ಅಂತ. ಮತ್ತು ನೆಕ್ಸ್ಟ್ ಇಲ್ಲಿ ತೋಳ್ಗೂ ಕೂಡ ಅದೇ ಥರನೇ ಹಾಕಿದ್ದೀನಿ ನಾನು. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಮಾಲ್ ಬಫ್ ಕೊಟ್ಟಿದ್ದೀನಿ, ತೋಳಿಗೆ ಸ್ಮಾಲ್ ಬಫ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಫ್ರಂಟು ಕೂಡ ಅದೇ ಥರ ಹಾಕಿದ್ದೀನಿ. ಬ್ಯಾಕು ನಾವು ಆ ಥರ ಹಾಕಿದ್ಮೇಲೆ ನಾವು ಫ್ರಂಟ್ಗೂ ಅದೇ ಥರ ಹಾಕಬೇಕಲ್ವ. ಅದೇ ಥರ ಹಾಕಿಲ್ಲ ಅಂತಂದರೆ ಚೆನ್ನಾಗಿರಲ್ಲ, ಫಿನಿಶಿಂಗ್ ಅನ್ನೋದು ಚೆನ್ನಾಗಿರಲ್ಲ. ಓಕೆನಾ, ತೋಳ್ಗೂ ಕೂಡ ಅದೇ ಥರ ಕೊಟ್ಟಿದ್ದೀನಿ. ನೋಡಿ, ಇದು ಅಷ್ಟೇ. ಈ ಸೈಡು ನಾನು ಏನು ಮಾಡ್ತಿದ್ದೆ ಅಂದರೆ, ನಾರ್ಮಲ್ ನಾವು ಇವಾಗ ಟೈಲರಿಂಗ್ ಶೇಪಲ್ಲಿ ಏನೋ ಸ್ಟಿಚ್ ಮಾಡಿದರೆ ಈ ಸೈಡ್ ಮಾಡಿದ್ರೆ ಉಲ್ಟಾ ಕಿನ್ನರಿ ಮಾಡಿಬಿಡ್ತಿದ್ದೆ. ಯಾಕಂದರೆ ಈ ಸೈಡು ನಮಗೆ ಪೋಟ್ಲಿ ಬಟನ್ಸ್ನ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಈ ಸೈಡ್ ಏನು ಮಾಡ್ತಿದ್ದೆ, ತಿರುಗಿಸ್ಬಿಟ್ಟು ಉಲ್ಟಾ ಕಿನ್ನರಿ ಮಾಡ್ತಿದ್ದೆ. ಈ ಬ್ಲೌಸಲ್ಲಿ ಏನು ಮಾಡಿದ್ದೆ ಅಂದರೆ ಎಮ್ಮಿಂಗ್ ಮಾಡಿದ್ದೀನಿ. ನೋಡಿ, ಇದೆಲ್ಲ ಬೋಟಿಕಿ ಸ್ಟೈಲು ಎಮ್ಮಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬ್ರಾಪಟ್ಟಿ ಬಟನ್ಸ್ ತೋರಿಸ್ತೀನಿ. ಬ್ರಾಪಟ್ಟಿ ಬಟನ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಅದಕ್ಕೇ ಜಾಸ್ತಿ ಅಮೌಂಟ್ ತೊಗೋಬೇಕು, ಇಲ್ಲಾಂದರೆ ಆಗಲ್ಲ. ಯಾಕಂದರೆ ತುಂಬ ರಿಸ್ಕಿ ಕೆಲಸ. ನಾವು 2 ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಇದು 1 ಬ್ಲೌಸು ಕೂಡ ನಾವು ಸ್ಟಿಚ್ ಮಾಡೋಕ್ಕಾಗಲ್ಲ. ಅದು ಅವ್ರಿಗೆ ಹೇಳಿದ್ರೆ ನಾರ್ಮಲ್ ಬ್ಲೌಸ್ ಅಲ್ವಾ ಅಂತಾರೆ. ಆದರೆ ನಮ್ಗೆ ಇದಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ಮತ್ತು ಕಟ್ಟೋ ದಾರ ನೋಡಿ, ಕಟ್ಟೋ ದಾರ ಪ್ರತಿಯೊಂದು ಬ್ಲೌಸ್ಗೂ ಇಟ್ಟಿದ್ದೀವಿ. ಕಟ್ಟೋ ದಾರನೇ ಮಾಡೋಕ್ಕೇ ಒಂದು 10 ನಿಮಿಷ ಆದರೂ ಬೇಕು, 15 ನಿಮಿಷ ಆದರೂ ಬೇಕು. ನಾವು ಅದನ್ನು ಕ್ರಾಸ್ ಪಟ್ಟಿ ಕಟ್ ಮಾಡಿ ಮತ್ತು ಅದಕ್ಕೆ ಸಣ್ಣಕ್ಕೆ ಸ್ಟಿಚ್ ಅನ್ನೋದನ್ನ ಹಾಕಿ ನೆಕ್ಸ್ಟ್ ಅದನ್ನು ಏನಪ್ಪ ಲೂಪ್ ಥರ ಕ್ರಿಯೇಟ್ ಮಾಡಿ ಇದಕ್ಕೆಲ್ಲ ಗೊಂಚಲು ಕೊಡಬೇಕು ಅಂತಂದರೆ 10 ನಿಮಿಷನಾದರೂ ಬೇಕು. ನಮಗೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಇದು ಇವಾಗ ತುಂಬ ಟ್ರೆಂಡಲ್ಲಿದೆ. ಏನು ಅಂತ ಅಂದರೆ, ಇದು ಏನಪ್ಪ ಸ್ಕ್ಯಾಲಪ್ ಬ್ಲೌಸ್ ಡಿಸೈನು. ಸ್ಕ್ಯಾಲಪ್ ಬ್ಲೌಸ್ ಡಿಸೈನ್ನ ನಾನು ಹಾರ್ಶು ನೆಕ್ಗೆ ಸ್ಕ್ಯಾಲಪ್ ಬ್ಲೌಸ್ ಡಿಸೈನ್ನ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಕ್ಯಾಲಪ್ ಬ್ಲೌಸ್ ಡಿಸೈನು. ಇದು ಏನಪ್ಪ, ಇದು ಈ ಥರ ರೌಂಡ್ ಶೇಪ್ ಬಂದಿದೆ. ನೆಕ್ಕಕ್ಕೆ ಕೂತ್ಕೊಂಡ್ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ರೌಂಡ್ ಶೇಪಲ್ಲಿ ಈ ಥರ ಬ್ರಾಡ್ ತೆಗೆದಿರೋದು. ಈ ರೀತಿಯ ಕಟ್ ವರ್ಕ್ ಶೇಪು ನೀಟಾಗಿ ಬರುತ್ತೆ. ಓಕೆನಾ, ನಾನು ಇದು ರೌಂಡ್ ಶೇಪೇ ಬಂದಿತ್ತು ಆ್ಯಕ್ಚುಲಿ. ಬಟ್ ನಾನು ಪೈಪಿಂಗ್ ಕೊಟ್ಟಾಗ ಈ ರೀತಿಯಾಗಿ ಕೂತ್ಕೊಂಡಿದ್ದೆ. ಬಟ್ ಮೈ ಮೇಲೆ ವೇರ್ ಮಾಡಿದ್ಮೇಲೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಇದಾಯಿತು ಸ್ಕ್ಯಾಲಪ್ ಬ್ಲೌಸ್ ಡಿಸೈನು. ಸ್ಕ್ಯಾಲಪ್ಪು ಇಲ್ಲೂ ಮಾಡಿದ್ದೀನಿ. ನೆಕ್ಸ್ಟು ತೋಳಿಗೂ ಕೂಡ ಮಾಡಿದ್ದೀನಿ ಸ್ಕ್ಯಾಲಪ್ಪು. ನೆಕ್ಸ್ಟ್ ಇಲ್ಲೆಲ್ಲ ಮಾಡಿದ್ದೀನಿ, ಕೆಳಗಡೆನೂ ಕೂಡ ಮಾಡಿದ್ದೀನಿ. ಕೆಳಗಡೆ ಫ್ರಂಟು ಮತ್ತು ಬ್ಯಾಕಲ್ಲೂ ಕೂಡ ಮಾಡಿದ್ದೀನಿ ಸ್ಕ್ಯಾಲಪ್ ಬ್ಲೌಸ್ ಡಿಸೈನು. ಮತ್ತು ಹಿಂದೆಗಡೆ ಟೈ ಈ ಥರ ಇಟ್ಕೊಳ್ಳೋಕೆ ಅಂದ್ಬಿಟ್ಟು ಹಿಂದೆಗಡೆ ಟೈನ ಈ ಥರ ಇಟ್ಟಿದ್ದೀನಿ. ಓಕೆನಾ, ಇದು ಆರ್ಶು ನೆಕ್ಕು. ಓಕೆನಾ, ಬ್ಯಾಕು ಕ್ಲೋಸ್ ನೆಕ್ಕು. ಇದಕ್ಕೂ ಕೂಡ ನಾನು ಏನೋ ಸ್ಮಾಲ್ ಬಫ್ನ ಇಟ್ಟಿದ್ದೀನಿ. ಪ್ರತಿಯೊಂದಕ್ಕೂ ನಾನು ಐರನ್ ಇಟ್ಟಿದ್ದೀನಿ. ಪ್ರತಿಯೊಂದಕ್ಕೂ ಕೂಡ ನೋಡಿ ಪ್ರಿನ್ಸೆಸ್ ಕಟ್ ಇದೆ. ಇದು ಪ್ರಿನ್ಸೆಸ್ ಕಟ್ಗೆ ಓವರ್ಲಾಕ್ ಮಾಡಿದ್ದೀನಿ. ಇಷ್ಟೊಂದು ಫಿನಿಶಿಂಗ್ ಎಲ್ಲ ನಾವು ಕೊಡಬೇಕು ಬೋಟಿಕ್ ಸ್ಟೈಲಲ್ಲಿ. ತುಂಬಾ ಟೈಮ್ ತೊಗೊಳುತ್ತೆ. ನನಗಂತೂ ತುಂಬಾ ರಿಸ್ಕಿ ಅನಿಸ್ಬಿಡ್ತು ಈ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡೋಕ್ಕೆ. ನೆಕ್ಸ್ಟ್ ಇದು ಎರಡೂ ಕೂಡ ನಾರ್ಮಲ್ ಬ್ಲೌಸೇ ತೋರಿಸ್ತೀನಿ. ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡಿರೋದ್ರಿಂದ ಫಿನಿಶಿಂಗ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಸ್ಮಾಲ್ ಪಟ್ಟಿ ಇದು ಎಷ್ಟೆಷ್ಟು ಚಿಕ್ಕದಾಗಿದೆ ನೋಡಿ, ಶೋಲ್ಡರ್ ಪಟ್ಟಿ. ನೆಕ್ಸ್ಟು ಶೋಲ್ಡರ್ ಪಟ್ಟಿ. ನೆಕ್ಸ್ಟ್ ನೋಡಿ ಬ್ರಾಪಟ್ಟಿ ಬಟನ್ಸ್ ಇದಕ್ಕೂ ಆ್ಯಡ್ ಮಾಡಿದ್ದೀನಿ. ನೋಡಿ ಓವರ್ಲಾಕ್ ಎಲ್ಲ ಸೈಡು ಓವರ್ಲಾಕ್ ಮಾಡಿದ್ದೀನಿ. ಮತ್ತು ನೋಡಿ ಎಮ್ಮಿಂಗ್ ಮಾಡಿದ್ದೀನಿ. ನಾನು ಪೈಪಿಂಗ್ ಮಾಡಿಲ್ಲ, ಎಮ್ಮಿಂಗ್ ಮಾಡಿದ್ದೀನಿ. ಮತ್ತು ನೋಡಿ ಇಲ್ಲಿ ಕಾಜಾ ಹಾಕಿದ್ದೀನಿ. ಇದೆಲ್ಲ ಬೋಟಿಕ್ ಸ್ಟೈಲ್ ಫಿನಿಶಿಂಗೆ. ಓಕೆ, ಇದಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತಲ್ವಾ ಹೇಳಿ. ನೋಡಿ ಇಲ್ಲಿ ಇದು ಕಟ್ಟೋ ದಾರನೂ ಇಟ್ಟಿದ್ದೀನಿ. ಇದಕ್ಕೆಲ್ಲ ತುಂಬ ಟೈಮ್ ತೊಗೊಂಡ್ಮೇಲೆ ನಾವು ಹೆಚ್ಚಿನ ಅಮೌಂಟ್ ತೊಗೊಳ್ಳೇಬೇಕು. ನಾನು ಕಸ್ಟಮರ್ ಹತ್ರ ಕೇಳಲೇಬೇಕು, ಇಲ್ಲಾಂದರೆ ಆಗಲ್ಲ. ತುಂಬಾ ರಿಸ್ಕ್ ಆಗ್ಬಿಡ್ತು. ಇದನ್ನು ಕೂಡ ಅಷ್ಟೇ ನೋಡಿ, ಬ್ಯಾಕ್ ಸೈಡೆಲ್ಲ ಎಮ್ಮಿಂಗ್ ಮಾಡಿದ್ದೀನಿ. ನಾನು ನೋಡಿ ಕಾಣಿಸ್ತಿದ್ದೆ, ಬ್ಯಾಕ್ ಸೈಡೆಲ್ಲ ಎಮ್ಮಿಂಗ್ ಮಾಡಿದ್ದೀನಿ. ಸ್ಯಾರೀಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ. ಇದು ಸ್ಯಾರೀಸು ನೋಡಿ, ಕಾಟನ್ ಸ್ಯಾರೀಸು ಎಷ್ಟು ಚೆನ್ನಾಗಿದೆ ಅಂತ. ಇದು ಕಾಟನ್ ಸ್ಯಾರಿ. ಮತ್ತು ನೆಕ್ಸ್ಟ್ ಇದು ಕಾಟನ್ ಸ್ಯಾರಿ. ಇದು ಬ್ಲೂ ಕಲರ್, ಇದು ವೈಟ್ ಕಲರ್ ಕಾಟನ್ ಸ್ಯಾರಿ. ನೆಕ್ಸ್ಟ್ ಇನ್ನೊಂದು ಮೆಂತ್ಯ ಕಲರ್ ಕಾಟನ್ ಸ್ಯಾರಿ ಇದೆ. ಇದು ಮೆಂತ್ಯ ಕಲರ್ ಕಾಟನ್ ಸ್ಯಾರಿ. ಓಕೆನಾ, ತುಂಬ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ. ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಯಿತು, ಬೋಟಿಕಿ ಸ್ಟೈಲಲ್ಲಿ ಏನಪ್ಪ ಸ್ಟಿಚಿಂಗ್ ಮಾಡೋದು ಯಾವ ರೀತಿ, ನಾರ್ಮಲ್ ಟೈಲರಿಂಗ್ ಶೇಪಲ್ಲಿ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀವಿ, ಮತ್ತು ಬೋಟಿಕಿ ಸ್ಟೈಲಲ್ಲಿ ನಾವು ಸ್ಟಿಚ್ ಮಾಡಿದ್ರೆ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು, ನಾರ್ಮಲ್ ಟೈಲರಿಂಗ್ ಶೇಪಲ್ಲಿ ಸ್ಟಿಚ್ ಮಾಡಿದ್ರೆ ಯಾವ ರೀತಿಯಾಗಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ನೋಡಿ, ಪ್ರತಿಯೊಬ್ಬರು ಅಷ್ಟೇ ಬೋಟಿಕಿ ಸ್ಟೈಲಲ್ಲಿ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡಿದ್ರಿ ಅಂತಂದರೆ 300 ರುಪೀಸ್ ನೀವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ತೊಗೋತಾಯಿದ್ರೆ 450 ರುಪೀಸ್ ಇಲ್ಲ 400 ರುಪೀಸ್ ಆದರೂ ನೀವು ಪೇ ಮಾಡಿ ಏನೋ ತೊಗೊಳ್ಳಿ ಅಮೌಂಟ್ ಅನ್ನೋದನ್ನ. ಯಾಕಂದರೆ ನಮಗೆ ಅರ್ನಿಂಗ್ಸ್ ಅನ್ನೋದು ಆಗಲ್ಲ ಜಾಸ್ತಿ, ತುಂಬಾ ಕಷ್ಟ ಆಗುತ್ತೆ ಅದನ್ನೆಲ್ಲ ಸ್ಟಿಚ್ ಮಾಡೋಕ್ಕೆ. ನನಗೂ ತುಂಬಾ ಬೇಜಾರಾಯಿತು. ಯಾಕಂದರೆ ನಾನು ಒಂದು ದಿನಕ್ಕೆ 7 ಇಂದ 8 ಬ್ಲೌಸ್ನ ನಾನು ಟಾರ್ಗೆಟ್ ಇಟ್ಕೊಂಡಿರ್ತೀನಿ. ನಿಯರ್ ಬೈ ಅದನ್ನ ಕ್ಲಿಯರ್ ಮಾಡಲೇಬೇಕು, ನಿಯರ್ ಆದರೂ ಹೋಗಿ ರೀಚ್ ಆಗಬೇಕು ಅನ್ನೋದೊಂದು ಟಾರ್ಗೆಟ್ ಇಟ್ಕೊಂಡಿರ್ತೀನಿ. ಬಟ್ ಆದರೆ ಇವ್ರ ವಿಚಾರದಲ್ಲಿ ಅದು ಆಗಿಲ್ಲ ನನಗೆ, ಅದೇ ಬೇಜಾರು. ಮತ್ತು ಇವಾಗ ಅಮೌಂಟ್ ಅನ್ನೋದು ಕೂಡ 250 ರುಪೀಸೇ ಕೊಡ್ತೀವಿ, ನಾರ್ಮಲ್ ಬ್ಲೌಸೇ ಅಲ್ವಾ ಅಂತಾರೆ. ಆದರೆ ಇದು ಫಿನಿಶಿಂಗ್ ಎಷ್ಟಿದೆ ಅಂತ ನೋಡಿದ್ರೆ ಅಲ್ವಾ, ಇದು ಏನನ್ಸುತ್ತೆ ನಿಮಗೆ ಫಿನಿಶಿಂಗ್ ಎಲ್ಲ ಈ ಥರ ಎಲ್ಲ
ಟೈಲರಿಂಗ್ ಚಪ್ಪಲಿ ಕೊಡ್ತಾರಾ? ಕೊಡಲ್ಲ. ಬೋಟಿಕ್ಕಲ್ಲಿ ಕೊಡ್ತಾರೆ. ಬೋಟಿಕ್ಕಲ್ಲಿ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ 650 ರುಪೀಸ್ ಇರುತ್ತೆ. ಟೈಲರಿಂಗ್ ಶಾಪಲ್ಲಿ 400 ರುಪೀಸ್ ಇರುತ್ತೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂದರೆ ಇದೇನೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಇರಲ್ಲ. ಓಕೆನಾ? ಯಾರ್ಯಾರಿಗೆ ನಮ್ಮ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಡಿಸೈನ್ಸ್ ತೋರಿಸ್ತೀನಿ ಮತ್ತು ಹೆಚ್ಚಿನ ಫಿನಿಶಿಂಗ್ ಕೂಡ ತೋರಿಸ್ತೀನಿ. ನಾನು ಈ ಕ್ರಾಸ್ ಪಟ್ಟಿನ ಕಟ್ ಮಾಡಿ ಉಲ್ಟಾ ತಿರುಗಿಸಿ ಹೆಮ್ಮಿಂಗ್ ಮಾಡಿದ್ದೀನಲ್ವಾ, ಆ ಪ್ಲೇಸಲ್ಲಿ ನಾವು ಕ್ಯಾನ್ವಾಸ್ನ ಕೂಡ ಯೂಸ್ ಮಾಡ್ತಾರೆ ಯಾರು ಬೋಟಿಕ್ಕಿಯವರು. ಆ ಥರ ಎಲ್ಲ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ಒಂದು ದಿನಕ್ಕೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು, ಇಲ್ಲ 2 ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಷ್ಟೇ. ಅದೆಲ್ಲ ತುಂಬ ರಿಸ್ಕಿ ಅಲ್ಸ. ಸುಮ್ಮನೆ ಅವ್ರು ಅಮೌಂಟ್ ಕೊಡೋದು ಬೇಡ, ನಾವು ಅರ್ನಿಂಗ್ ಮಾಡೋದು ಬೇಡ. ನಾವೇನಿದ್ರು ನಾರ್ಮಲ್ ಟೈಲರಿಂಗ್ ಶಾಪ್ದು ಏನಿರುತ್ತೋ ಅದನ್ನು ಮಾಡ್ಕೊಂಡ್ರೆ ಬೆಟರ್ ಅಂತ ನನಗನ್ನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋದಲ್ಲಿ ಏನೇನು ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಟಿಪ್ಸು ಮತ್ತು ಟ್ರಿಕ್ಸು ನಿಮಗೂ ಫಾಲೋಅಪ್ ಆಗ್ತಾಯಿದೆಯಾ, ಈ ರೀತಿಯಾದ ಪ್ರಾಬ್ಲಮ್ಮು ನಿಮಗೂ ಆಗ್ತಾಯಿದೆಯಾ ಅನ್ನೋದು, ಏನಪ್ಪ ಈ ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದಾಗ ಕಸ್ಟಮರು ನಿಮಗೂ ಅಮೌಂಟ್ ಕೊಡ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಇನ್ನೂ ತುಂಬ ಆರ್ಡರ್ಸ್ ಇದೆ ಕಂಪ್ಲೀಟ್ ಮಾಡೋದು. ಇದ್ರ ಜೊತೆಗೆ ಆಡ್ಕೊಂಡು ನಾನು ಕಂಪ್ಲೀಟೇ ಮಾಡೋಕ್ಕಾಗಿಲ್ಲ. ಕಂಪ್ಲೀಟ್ ಮಾಡಬೇಕು, ಇವತ್ತಿಂದ ಶುರು ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಬಾಯ್. ಐ ಲವ್ ಯು.